Hello students, in this video let us work out a problem on calculation of arithmetic mean by using step deviation method. Step deviation method ಅಲ್ಲಿ arithmetic mean ಅನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. Let's look at the question on the screen. They have given class intervals and frequency. ಕ್ಲಾಸ್ ಇಂಟರ್ವಲ್ಸ್ ಏನು ಕೊಟ್ಟಿದ್ದಾರೆ 0 to 11, 11 to 22, 22 to 33, 33 to 44, 44 to 55, 55 to 66 class intervals. So when you observe the class intervals, it is in exclusive series. Exclusive classes allide. Then frequency is given 9, 17, 28, 26, 15 and 8. With this information, we are proceeding to calculate arithmetic mean. So, let's prepare a solution table for this. The first column in the table should be class intervals. Class intervals will be exactly same as given in the question. Question alli namge ಏನು class intervals ಕೊಟ್ಟಿದ್ದಾರೋ ಅದನ್ನೇ as it is ತಗೊಳ್ಳಿ. That is 0 to 11, 11 to 22, 22 to 33, 33 to 44, 44 to 55, 55 to 66. ಇದರಲ್ಲಿ ಏನೂ ಬದಲಾವಣೆ ಮಾಡಿಲ್ಲ, ಕ್ವಶನಲ್ಲಿ ಏನಿದೆಯೋ ಅದನ್ನೇ ತಗೊಂಡಿದ್ದೀವಿ. Then we are going to calculate the mid value. Mid value. Mid value ಅನ್ನು you can take it as x or you can take it as m. Mid value m ಅಂತ ಬೇಕಾದ್ರೂ ತಗೋಬೋದು, x ಅಂತ ಬೇಕಾದ್ರೂ ತಗೋಬೋದು. Okay, then so how to calculate mid value? Mid value calculate ಮಾಡೋದಕ್ಕೆ ಏನು ಫಾರ್ಮುಲಾ? lower limit of the class plus upper limit of the class divided by 2. ಪ್ರತಿಯೊಂದು ಕ್ಲಾಸಿನ ಲೋಯರ್ ಲಿಮಿಟು ಅಪ್ಪರ್ ಲಿಮಿಟು ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಫಾರ್ ದ ಫಸ್ಟ್ ಕ್ಲಾಸ್ 0 ಪ್ಲಸ್ 11, 0 ಪ್ಲಸ್ 11 ಆ್ಯಡ್ ಮಾಡಿದ್ರೆ ಏನಾಗುತ್ತೆ 11 ಡಿವೈಡೆಡ್ ಬೈ 2, 11 ಡಿವೈಡೆಡ್ ಬೈ 2 5.5. ಸೆಕೆಂಡ್ ಒನ್ 11 ಪ್ಲಸ್ 22, 11 ಪ್ಲಸ್ 22 ಏನಾಗುತ್ತೆ 33 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ 16.5. ದೆನ್ 22 ಪ್ಲಸ್ 33 ದಟ್ ಕಮ್ಸ್ ಟು 55 ಡಿವೈಡೆಡ್ ಬೈ 2 ಮಾಡಿದ್ರೆ 27.5. Then 33 plus 44 that is 77 divided by 2 38.5. Then 44 plus 55 that comes to 99 divided by 2 ಮಾಡಿದ್ರೆ 49.5. Then 55 plus 66 that comes to 121. If you divide by 2, you will get 60.5. So, mid values calculate ಮಾಡಿದ್ವಿ by adding lower limit and upper limit of the class and dividing by 2. The next column is frequency. Frequency question ಅಲ್ಲಿ ಏನು ಕೊಟ್ಟಿದ್ದಾರೋ ಸೇಮ್ ನಂಬರ್ಸು 9, 17, 28, 26, 15, 18 as it is. Take it in the frequency column. Then you are going to take d value, that is d equals to x minus a. d equals to x minus a. x ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಮಿಡ್ ವ್ಯಾಲ್ಯೂಸ್, ಅದನ್ನು m ಅಂತ ಬೇಕಾದ್ರೂ ಅನ್ಬೋದು, x ಅಂತ ಬೇಕಾದ್ರೂ ಅನ್ಬೋದು. ಸೊ x ಮೈನಸ್ ಎ ಈಸ್ ದ ಅಸ್ಯೂಮ್ಡ್ ಮೀನ್. ಯಾವುದಾದ್ರೂ ಒಂದು ನಂಬರನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತಗೋಬೋದು. ಎಲ್ಲಿಂದ ತಗೋಬೇಕು? ಈ ಮಿಡ್ ವ್ಯಾಲ್ಯೂಸಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ಮಿಡ್ ಪಾಯಿಂಟ್ಸ್, ಮಿಡ್ ವ್ಯಾಲ್ಯೂಸ್, ಇದರಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತಗೋಬೋದು. ಯಾವ ನಂಬರ್ ತಗೋಬೇಕು? ಫಸ್ಟ್ ಒನ್ನ, ಲಾಸ್ಟ್ ಒನ್ನ, ಮಿಡಿಲ್ ಒನ್, ಯಾವುದು ಬೇಕಾದ್ರೂ ತಗೋಬೋದು. ಬಟ್ ನಾರ್ಮಲಿ ವಿಲ್ ಗೋ ವಿತ್ ಮಿಡಿಲ್ ಒನ್. ಮಿಡಿಲ್ ಒನ್ನೇ ತಗೋಬೇಕು ಅಂತ ರೂಲ್ ಏನಿಲ್ಲ. ಯು ಕ್ಯಾನ್ ಟೇಕ್ ಎನಿ ನಂಬರ್. ಸೊ ಲೆಟ್ ಅಸ್ ಸೇ ಐ ವಿಲ್ ಟೇಕ್ 38.5. 38.5 ಅನ್ನು ನಾನು
ಎ ಅಂತ ಹೇಳಿ ತಗೊಳ್ತೀನಿ, ಅಸ್ಯೂಮ್ಡ್ ಮೀನ್. ಐ ಆಮ್ ಟೇಕಿಂಗ್ 38.5 ಆ್ಯಸ್ ಅಸ್ಯೂಮ್ಡ್ ಮೀನ್. ಸೊ ಡಿ ಕಾಲಮ್ ಹ್ಯಾಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಕ್ಸ್ ಮೈನಸ್ ಎ. ಎಕ್ಸ್ ಅಂದರೆ ಮಿಡ್ ವ್ಯಾಲ್ಯೂಸ್ ಕಾಲಮ್ಮು. ಈ ಮಿಡ್ ವ್ಯಾಲ್ಯೂಸ್ ಕಾಲಮಲ್ಲಿರೋ ನಂಬರ್ಸನ್ನು ಆ ನಂಬರ್ಸಿಂದ ಎ ವ್ಯಾಲ್ಯೂವನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು, ಎಕ್ಸ್ ಮೈನಸ್ ಎ. ಸೊ ಲೆಟಸ್ ಎ ವ್ಯಾಲ್ಯೂ ನಾವು ತೊಗೊಂಡ್ವಿ 38.5 ಅಂದರೆ ನಾವು ಅಸ್ಯೂಮ್ ಮಾಡ್ಕೊಂಡ್ವಿ. ನಾವು ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ. ಫಸ್ಟ್ ಒನ್ ಎಕ್ಸ್ ಏನಿದೆ 5.5 ಮೈನಸ್ ಎ ದಟ್ ಈಸ್ 38.5. 5.5 ಮೈನಸ್ 38.5. 5.5ಅಲ್ಲಿ 38.5 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ನೆಗೆಟಿವ್ ಆನ್ಸರ್ ಬರಬೇಕು, ದಟ್ ಈಸ್ ಮೈನಸ್ 33 ಬರುತ್ತೆ. ದೆನ್ 16.5 ಮೈನಸ್ 38.5. ಆಲ್ವೇಸ್ ಸಣ್ಣ ನಂಬರಿಂದ ದೊಡ್ಡ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ನೆಗೆಟಿವ್ ವ್ಯಾಲ್ಯೂಸೇ ಬರುತ್ತೆ, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 16.5 minus 38.5, you will get minus 22. Then 27.5 minus 38.5, you will get minus 11. 38.5 minus 38.5, you should get 0. Then 49.5 minus 38.5, you should get 11. And the last one 60.5 minus 38.5, you should get 22. So we calculated all the values of deviations. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? ಎಕ್ಸ್ ಮೈನಸ್ ಎ. ಎ ಹೇಗೆ ಬಂತು ನಾವು ಅಸ್ಯೂಮ್ ಮಾಡ್ಕೊಂಡ್ವಿ. ಸೊ ಡಿ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ದ ಡಿ ಡ್ಯಾಶ್. ಡಿ ಡ್ಯಾಶ್ ಅಂದರೆ ಈ ಡಿ ವ್ಯಾಲ್ಯೂಸ್ ಎಲ್ಲವನ್ನು ಯಾವುದಾದ್ರೂ ಒಂದು ನಂಬರಿಂದ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ತೀವಿ. ಫಸ್ಟು ಡಿ ಕಾಲಮಲ್ಲಿರೋ ನಂಬರ್ಸನ್ನೆಲ್ಲ ಒಂದು ಸಲ ಅಬ್ಸರ್ವ್ ಮಾಡಿ. 33, 22, 11, 11, 22 ನಂಬರ್ಸ್ ನೋಡ್ತಾನೆ ನಿಮ್ಗೆ ಅರ್ಥ ಆಗುತ್ತೆ ಇದು 11 ಟೇಬಲ್ ನಂಬರ್ಸ್ ಇದ್ದಂಗಿದೆ. 11 1s 11, 11 2s 22, 11 3s 33, 11 4s 44 ಅಲ್ವಾ? ಸೊ 11ನೇ ಮಗ್ಗಿಯಲ್ಲಿರೋ ನಂಬರ್ಸ್ ಥರ ಇದೆಯಲ್ಲ, ಅಂದರೆ ಈ ಎಲ್ಲ ನಂಬರ್ಸು 11ಇಂದ ಡಿವೈಡ್ ಆಗತ್ತೆ. ಈ ಎಲ್ಲ ನಂಬರ್ಸು ಏನಾಗುತ್ತೆ? 11ಇಂದ ಡಿವೈಡ್ ಆಗತ್ತೆ. ಸೊ ಲೆಟ್ ಅಸ್ ಡಿವೈಡ್ ಆಲ್ ದೀಸ್ ನಂಬರ್ಸ್ ಬೈ 11. ಆ 11ಅನ್ನು ನಾವೇನು ಮಾಡ್ತೀವಿ? ಸಿ ಅಂತ ಹೇಳಿ ತಗೊಳ್ತೀವಿ, ಕಾಮನ್ ಫ್ಯಾಕ್ಟರ್. ಸಿ ಅಂದರೆ ಕಾಮನ್ ಫ್ಯಾಕ್ಟರ್. ಎಷ್ಟು ಕಾಮನ್ ಫ್ಯಾಕ್ಟರು? 11. ಯಾಕೆ ಕಾಮನ್ ಫ್ಯಾಕ್ಟರ್ 11? ಡಿ ಯಲ್ಲಿರುವ ಎಲ್ಲ ನಂಬರ್ಸು ಕೂಡ 11ಇಂದ ಡಿವೈಡ್ ಆಗತ್ತೆ, ಹಾಗಾಗಿ 11 ತಗೊಳ್ತಾ ಇದ್ದೀವಿ. ಸಪೋಸ್ ಇದು 10ಇಂದ ಡಿವೈಡ್ ಆದರೆ ಸಿ 10 ತಗೊಳ್ತೀವಿ, ಇದು 5ಇಂದ ಡಿವೈಡ್ ಆದರೆ ಸಿ 5 ತಗೊಳ್ತೀವಿ. ಡಿ ಕಾಲಮಲ್ಲಿರುವಂತಹ ನಂಬರ್ಸ್ ಎಲ್ಲ ನಂಬರ್ಸು ಕೂಡ, ಒಂದು ಬಿಡ್ದಿರ ಎಲ್ಲ ನಂಬರ್ಸು ಕೂಡ ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಆ ನಂಬರನ್ನು ನಾವು ಸಿ ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ 11ಇಂದ ಡಿವೈಡ್ ಆಗುತ್ತೆ, ಸೊ ಸಿ ಈಕ್ವಲ್ಸ್ ಟು 11. ಸೊ ಮೈನಸ್ 33 ಡಿವೈಡೆಡ್ ಬೈ 11. 33ಯನ್ನು 11ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 11 1s 11 3s. ಸೊ ಮೈನಸ್ 3. ಯಾಕೆ ಮೈನಸ್ 3? ಇದು ಮೈನಸ್ 33 ಆಗಿರೋದ್ರಿಂದ ಆನ್ಸರಲ್ಲೂ ಕೂಡ ಮೈನಸ್ 3 ಬರುತ್ತೆ. ಮೈನಸ್ 22 ಡಿವೈಡೆಡ್ ಬೈ 11. 11 1s 11, 11 2s 22. ಸೊ 2ಇಂದ ಹೋಗುತ್ತೆ, ದಟ್ ಶುಡ್ ಬಿ ಮೈನಸ್ 2. ಮೈನಸ್ 11, 11 1s 11. ಸೊ 1ಇಂದ ಹೋಗುತ್ತೆ, ದಟ್ ಕೆನ್ ಬಿ ಮೈನಸ್ 1. ಆ್ಯಂಡ್ 0ಗೆ 0. ಪ್ಲಸ್ 11. ಪ್ಲಸ್ 11 ಡಿವೈಡೆಡ್ ಬೈ 11. 11 1s 11. ಆನ್ಸರ್ ಶುಡ್ ಬಿ ಪ್ಲಸ್ 1. 22 ಡಿವೈಡೆಡ್ ಬೈ 11, ದಟ್ ಶುಡ್ ಬಿ 2. ಸೊ ಡಿ ಡ್ಯಾಶಲ್ಲಿರುವ ನಂಬರ್ಸು ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ? ಡಿ ಯಲ್ಲಿರುವ ಎಲ್ಲ ನಂಬರ್ಸು ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅದನ್ನು ಸಿ ಅಂತ ಹೇಳಿ ತಗೊಂಡು ಆ ಸಿಯಿಂದ ಡಿ ಯಲ್ಲಿರುವ ಎಲ್ಲ ನಂಬರ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಡಿ ವ್ಯಾಲ್ಯೂಸ್ ಡಿವೈಡೆಡ್ ಬೈ 11 ಮಾಡ್ತಾ ಬಂದರೆ ಯು ವಿಲ್ ಗೆಟ್ ಮೈನಸ್ 3, ಮೈನಸ್ 2, ಮೈನಸ್ 1, 0, 1, 2 ಅಂತ ಹೇಳಿ ಬರುತ್ತೆ. ಈಗ ಲಾಸ್ಟ್ ಕಾಲಮ್ಮು ಎಫ್ ಡಿ, ದಟ್ ಈಸ್ ಎಫ್ ಇಂಟು ಡಿ. ಎಫ್ ಇಂಟು ಡಿ ಅಂದರೆ ಈ ಫ್ರೀಕ್ವೆನ್ಸಿ ಕಾಲಮ್ಮು ಮತ್ತು ಡಿ ಕಾಲಮ್ ಇದೆಯಲ್ಲ, ಫ್ರೀಕ್ವೆನ್ಸಿ ಕಾಲಮು ಮತ್ತು ಡಿ ಕಾಲಮ್ ಅಂದರೆ ಡಿ ಡ್ಯಾಶ್ ಕಾಲಮ್. ಫ್ರೀಕ್ವೆನ್ಸಿ ಕಾಲಮು ಮತ್ತು ಈ ಡಿ ಡ್ಯಾಶ್ ಕಾಲಮ್ ಇದೆಯಲ್ಲ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ
you will get FD dash. That means, see, F column ಅಲ್ಲಿ ಫಸ್ಟ್ ನಂಬರ್ ನೋಡಿ 9, D dash column ಅಲ್ಲಿ ಫಸ್ಟ್ ಕಾಲಮ್ ನೋಡಿ -3. ಸೊ 9 ಇಂಟು 3. ಆಮೇಲೆ D ಡ್ಯಾಶೇ ಮಾಡಬೇಕು, ಈ D ಇಂದ ಮಾಡಬಾರ್ದು, ಕನ್ಫ್ಯೂಸ್ ಆಗಬಾರ್ದು. F ಇಂಟು D ಡ್ಯಾಶ್. 9 into -3, that should be -27. 17 into -2, that is -34. 28 into -1, that is -28. 26 into 0, 0. 15 into 1, that should be 15. 8 into 2, 16. So F into D dash column multiply ಆದ ಮೇಲೆ ಎಫ್ ಡಿ ಡ್ಯಾಶ್ ಕಾಲಮನ್ನು ಟೋಟಲ್ ಮಾಡ್ಕೊಳ್ಳಿ, ಸಮೇಷನ್ ಆಫ್ ಎಫ್ ಡಿ ಡ್ಯಾಶ್ ಬರುತ್ತೆ. ಫ್ರೀಕ್ವೆನ್ಸಿ ಕಾಲಮನ್ನು ಟೋಟಲ್ ಮಾಡ್ಕೊಳ್ಳಿ, ಸಮೇಷನ್ ಎಫ್ ಅನ್ನು ನಾವು ಎನ್ ಅಂತ ಹೇಳಿ ತಗೊಳ್ತೀವಿ. ಯು ವಿಲ್ ಗೆಟ್ 103. ನೌ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅರ್ಥಮೆಟಿಕ್ ಮೀನ್ ಅಂಡರ್ ಸ್ಟೆಪ್ ಡಿವಿಯೇಷನ್ ಮೆಥಡ್? ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ summation fd dash by n into c. That is the formula. So a ಎಷ್ಟು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಇಲ್ಲಿ? 38.5 ಎ ವ್ಯಾಲ್ಯೂ ಅಸ್ಯೂಮ್ ಮಾಡಿದ್ದೀವಲ್ಲ, ಅದನ್ನು ತೊಗೊಂಡ್ಬಂದು ಹಾಕಿ 38.5 ಪ್ಲಸ್ ಸಮೇಷನ್ ಎಫ್ ಡಿ ಈ ಲಾಸ್ಟ್ ಎಫ್ ಡಿ ಕಾಲಮ್ ಟೋಟಲ್ ಮಾಡಿದ್ದೀವಲ್ಲ, -58 ಬರುತ್ತೆ. ಮೈನಸ್ ನಂಬರ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನಿಮಗೆ ಟೋಟಲ್ ಮೈನಸ್ಸೇ ಬಂದಿದೆ. ಸೊ -58 ಡಿವೈಡೆಡ್ ಬೈ ಎನ್ ಈಸ್ ದ ಫ್ರೀಕ್ವೆನ್ಸಿ ಟೋಟಲ್ ಮಾಡಿದಾಗ 103. ಸೊ -58 ಬೈ 103 ಇಂಟು ಸಿ ಯಾವುದು? ಈ ಕಾಮನ್ ಫ್ಯಾಕ್ಟರ್ ಇಲ್ಲಿ 11 ಅಂತ ತೊಗೊಂಡ್ವಲ್ಲ, ಕಾಮನ್ ಫ್ಯಾಕ್ಟರ್ ಸಿ, ದಟ್ ಈಸ್ 11. ಸೊ ಇಂಟು 11. ನೆಕ್ಸ್ಟ್ ಸ್ಟೆಪ್ಪಲ್ಲಿ 38.5 ಹಾಗೇ ಇರುತ್ತೆ. ಈ ಪ್ಲಸ್ ಇಂಟು ಮೈನಸ್, ಇಲ್ಲೊಂದು ಪ್ಲಸ್ ಇದೆ, -58 ಇದೆ. ಸೊ ಪ್ಲಸ್ ಇಂಟು ಮೈನಸ್ಸು ಮೈನಸ್ ಆಗಿಬಿಡುತ್ತೆ. 58 ಇಂಟು 11 ಮಲ್ಟಿಪ್ಲೈ ಮಾಡಿಕೊಂಡು ಡಿವೈಡೆಡ್ ಬೈ 103. ನೋಡಿ, 58ಅನ್ನು 11 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆ ಬರೋ ಆನ್ಸರನ್ನು ಡಿವೈಡೆಡ್ ಬೈ 103 ಮಾಡಿ. ಒನ್ಸ್ ಅಗೈನ್ 58 ಮಲ್ಟಿಪ್ಲೈಡ್ ವಿತ್ 11 divided by 103, you will get 6.194. ಈಗ 38.5 minus 6.194 subtract ಮಾಡ್ಕೊಂಬಿಡಿ. You will get 32.3. That 32.3 is your arithmetic mean.